ಕ್ವಶನ್ ತಗೋತಾ ಇದ್ದೀನಿ cos 2x minus cos 2 alpha divided by cos x minus cos alpha. This is a triple star question. Very important question. ಬಹಳ ಸಲ ಎಕ್ಸಾಮಿಗೆ ಬಿದ್ದಿರತಕ್ಕಂತ ಪ್ರಶ್ನೆ. ಸೊ ಇದನ್ನ ಹೆಂಗ್ ಮಾಡೋದು ನೋಡ್ರಿ, I is equal to ತಗೋತೀರಾ integration of cos 2x minus cos 2 alpha divided by cos x minus cos alpha. ನೋಡ್ರಿ ಪ್ರಾಬ್ಲಮ್ ನೋಡಿದಾಗ ಒಂದು ಸೆನ್ಸ್ ಬರಬೇಕು ನಿಮ್ಗೆ ಯಾವ ತರ ಸಾಲ್ವ್ ಆಗಬೇಕಂತ ಹೇಳಿ. ಫಸ್ಟ್ 2 to 3 ಸ್ಟೆಪ್ಸ್. ಓಕೆ, ಇಲ್ಲಿ ಏನಾಗ್ತದೆ ನೋಡ್ರಿ, ಇಲ್ಲಿ cos 2x cos 2 alpha ಅದ, ಇಲ್ಲಿ cos x cos alpha ಅದ. ಅಂದ್ರೆ 100% ಇದ್ರಲ್ಲಿ ನಾವು cos 2 θ ಫಾರ್ಮುಲಾ ಹಾಕೋಬೇಕು. ಹಾಕೊಂಡಾಗ ಏನಾಗ್ತದ ಅಂದ್ರೆ ಇದು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರ್ತದೆ ಕೆಳಗಿದ್ದು. ಸೊ ಅದನ್ನ ನಾನು ಅಪ್ಲೈ ಮಾಡ್ಕೊತೀನಿ. ಈಗ cos 2x ಫಾರ್ಮುಲಾ ಏನು, 2 cos square x minus 1. cos 2x ಗೆ 4 ಫಾರ್ಮುಲಾ ಅದಾವು. ಇದನ್ನ ಯಾಕೆ ಹಾಕೋಬೇಕಂದ್ರೆ ತೆಳಗು cos ಅದಾವ, ತೆಳಗು cos ಇರೋದ್ರಿಂದ cos ಕ್ಯಾನ್ಸಲ್ ಆಗೋ ಚಾನ್ಸ್ ಇರೋದ್ರಿಂದ cos 2x ಇನ್ ಟರ್ಮ್ಸ್ ಆಫ್ cos ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ. minus cos 2 alpha formula 2 cos square alpha minus 1 divided by cos x minus cos alpha. Okay, fine. ಈಗ ನೋಡ್ರಿ, ಈಗ ಏನ್ ಮಾಡೋದು, ನಾನು ಇದನ್ನ ಬ್ರಾಕೆಟ್ ಅನ್ನು ಕ್ಲಿಯರ್ ಮಾಡೋಣ. 2 cos square x minus 1 minus 2 cos square alpha minus into minus plus 1 divided by cos x minus cos alpha. all over dx. fine. ಈಗ ನೋಡ್ರಿ, ಈ minus 1 ನ plus 1 ನ ಕ್ಯಾನ್ಸಲ್ ಆಗಿ 2 cos square x minus 2 cos square alpha ಉಳಿತು. ಅದರ 2 ಕಾಮನ್ ತೆಗೆದನು, ಒಳಗೆ ಏನು ಉಳಿತು ನೋಡ್ರಿ, ಬ್ರಾಕೆಟ್ ಒಳಗೆ ಇಲ್ಲಿ cos square x ಉಳಿತು, ಇಲ್ಲಿ cos square alpha ಉಳಿತು. cos square x minus cos square alpha divided by ಇಲ್ಲಿ ಏನದ cos x minus cos alpha with respect to x. dx ಅಂದ್ರೆ with respect to x. okay, fine. ಈಗ ನೋಡ್ರಿ, ಇಲ್ಲೇ I is equal to ಈ ಕಡೆ ತಗೋತೀನಿ. I is equal to ಈಗ ನೋಡ್ರಿ, ಈ 2 ಕಾನ್ಸ್ಟೆಂಟ್ ಅದ, ಇದನ್ನ ಹೊರಗೆ ತೆಗೆಯೋಣ. ಇಂಟಿಗ್ರೇಷನ್ ಆಫ್ cos square x minus cos square alpha is nothing but a square minus b square. a square minus b square ಅನ್ನ a plus b into a minus b ಅಂತ ಹೇಳಿ ಬರೀಬಹುದು. ಯಾಕೆ ಹಿಂಗ್ ಬರೀತು, a plus b into a minus b ಬರದೆ ಅಂದ್ರೆ ಇಲ್ಲಿ ನೋಡ್ರಿ cos x minus cos alpha ಅದ, ಅದು ಕ್ಯಾನ್ಸಲ್ ಆಗ್ತದ, ಅದು ಕ್ಯಾನ್ಸಲ್ ಆಗೋ ಚಾನ್ಸ್ ಅದ, ಅದ್ರ ಸಲುವಾಗಿ. ಸೊ ನಾನು ಏನು ಬರೀತೇನೋ, cos x plus cos alpha into cos x minus cos alpha divided by ಏನದ cos x minus cos alpha. cos alpha ಇದರ ಮುಂದೆ dx ಇರ್ತದ, ಅದು ಬಿಟ್ಟು. ಈಗ ನೋಡ್ರಿ, ಈ cos x cos alpha minus 2 cos x minus cos alpha cos x minus cos alpha ಕ್ಯಾನ್ಸಲ್ ಆಯ್ತು. ಉಳಿತೇನ ಹಂಗಾರ ಓನ್ಲಿ cos x plus cos alpha ಉಳಿತು. ಇಂಟಿಗ್ರೇಷನ್ ಆಫ್ cos x plus cos alpha. ಇಲ್ಲಿ ಬಹಳಷ್ಟು ಜನ ಸ್ಟೂಡೆಂಟ್ಸ್ ತಪ್ಪು ಮಾಡ್ತಾರ, ಲಕ್ಷ ಕೊಡ್ರಿ. I is equal to 2 times ಓಕೆ ಇಂಟಿಗ್ರೇಷನ್ ಆಫ್ cos x ಏನಾಗ್ತದ, sin x ಆಗ್ತದ. ಇಂಟಿಗ್ರೇಷನ್ ಆಫ್ cos x is sin x, ಬಟ್ ಇಂಟಿಗ್ರೇಷನ್ ಆಫ್ cos alpha sin alpha ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ ನೋಡಿ, ಬಹಳ ಜನ ತಪ್ಪು ಮಾಡೋದು, ಇದು alpha ಅಂದ್ರೆ ಕಾನ್ಸ್ಟೆಂಟ್ ರೀ, cos x ಅಂದ್ರೆ ವೇರಿಯೇಬಲ್, cos x sin x ವೇರಿಯೇಬಲ್ ಟು ವೇರಿಯೇಬಲ್ ಇದ್ರೆ ನೋ ಪ್ರಾಬ್ಲಮ್. cos alpha ಅಂದ್ರೆ ಇದು ಕಾನ್ಸ್ಟೆಂಟ್, alpha ಅಂದ್ರೆ ಕಾನ್ಸ್ಟೆಂಟ್ ಅಂದ್ರೆ cos of constant is also constant. cos 30 ಅಂದ್ರೆ ನಂಬರ್ ಕಾನ್ಸ್ಟೆಂಟ್, cos 45 ಅಂದ್ರೆ ನಂಬರ್ ಕಾನ್ಸ್ಟೆಂಟ್. so alpha is also constant. so constant the integration constant into x. so ಅದೇನಾಗ್ತದ, cos alpha into x ಆಗ್ತದ. ಇದು ನಮಗ ಗೊತ್ತಿರಬೇಕು. ಪ್ಲಸ್ c. ಲಾಸ್ಟ್ ಸ್ಟೆಪ್, I is equal to 2 times sin x. ನೋಡ್ರಿ, x ಅನ್ನು ಮೊದಲಿಗೆ ಬರೆಯೋಣ, alpha ಆಂಗಲ್ ಮುಂದೆ ಬರೆಯೋದು ಬೇಡ, x cos alpha plus c. ಸೊ ಇದನ್ನ ಬರೆದ್ರೆ ನಿಮ್ದು ಫೈನಲ್ ಆನ್ಸರ್ ಬಂತು. ನಿಮಗೆ 3 ಮಾರ್ಕ್ಸ್ ಈಸಿಯಾಗಿ ಸಿಗ್ತದೆ. ಬಹಳಷ್ಟು ಜನ ತಪ್ಪು ಮಾಡೋದು ಇದು, cos alpha is a constant. ಯಾಕೆ ಕಾನ್ಸ್ಟೆಂಟ್, cos x ಯಾಕೆ ಕಾನ್ಸ್ಟೆಂಟ್ ಅಂದ್ರೆ x is a variable. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆ ವೇರಿಯೇಬಲ್ ಕೂಡ ಕೂಡಿತಂದ್ರೆ ಅದು ವೇರಿಯೇಬಲ್ ಫಂಕ್ಷನ್ ಆಗ್ತದ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆ ಕಾನ್ಸ್ಟೆಂಟ್ ಜೊತೆ ಇತ್ತಂದ್ರೆ ಅದು ಕಾನ್ಸ್ಟೆಂಟ್ ಫಂಕ್ಷನ್ ಆಗ್ತದೆ. ಸೊ ಓಕೆ, ಇದು ಕಾನ್ಸ್ಟೆಂಟ್ ಇರೋದ್ರಿಂದ ಕಾನ್ಸ್ಟೆಂಟ್ ದ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಇಂಟು x. ಓಕೆ, ಸೊ ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಬಹಳ ಇಂಪಾರ್ಟೆಂಟ್ ಕ್ವಶನ್ ರೀ, ನೋಟ್ ಡೌನ್ ಮಾಡಲ್ಲ. ಈ sin 2x ಏನಾದ್ರೂ ಮಾಡೋಣ ಅಂದ್ರೆ ಫಾರ್ಮುಲಾ ಅಪ್ಲೈ ಮಾಡೋಣ. that what it will become, cos x minus ಹಂಗೆ sin x ಹಂಗೆ ಇರಲಿ. ಈ 1 plus sin 2x ಅದ ನೋಡ್ರಿ, 1 ಅನ್ನು ಹೆಂಗ ಅಪ್ ತಗೋತೀನಿ ಅಂದ್ರೆ ನಾನು ಇಲ್ಲಿ cos square x plus sin square x. ಇದು ಬಹಳ ಜನಕ್ಕೆ ಗೊತ್ತಾಗೋದಿಲ್ಲ, ಹಿಂಗ ಯಾಕೆ ತಗೋಬೇಕು ಅಂದಾಗ ನೋಡಿ, ಇದು cos square x plus sin square x ಆಗ್ತದ. sin 2x ಏನಾಗ್ತದ, 2 sin x into cos x ಆಗ್ತದ. a square plus b square plus 2ab ಫಾರ್ಮುಲಾ ಗೊತ್ತಿಲ್ಲ, ಅವಾಗ ಏನಾಯ್ತು, a plus b whole square ಫಾರ್ಮುಲಾ ಆಯ್ತು. ಹೌದಾ?
ಸೊ ಆ ಟೈಪ್ ನಾವು ಏನು ಮಾಡಬೇಕು ಥಿಂಕ್ ಮಾಡಬೇಕು. ಸೊ ದಟ್ ಈಸ್ 2 sin x into cos x dx ಇರಲಿ. ಓಕೆ, ಸೊ ಈಗ ನೋಡ್ರಿ ಇಂಟಿಗ್ರೇಷನ್ ಆಫ್ cos x minus sin x whole divided by a square plus b square plus 2ab, that is cos x plus sin x whole square. ಹೌದಾ? cos x plus sin x whole square dx. ಸೊ cos x minus sin x ಅದ. ಈಗ ಏನು ಕ್ಯಾನ್ಸಲ್ ಆಗೋ ಚಾನ್ಸಸ್ ಕಡಿಮೆ ರೀ. ಯಾಕೆ ಕಡಿಮೆ ಅಂದ್ರೆ ಹೇಳ್ರಿ, ಇಲ್ಲಿ ಪ್ಲಸ್ ಅದ, ಈಗ ಮೈನಸ್ ಅದ. ಇದ cos square x minus sin square x ಬಂದ್ರೆ ಕ್ಯಾನ್ಸಲ್ ಆಗ್ತಾವ. a plus b a minus b ಫಾರ್ಮುಲಾ ಯೂಸ್ ಆಗ್ತದ. ಬಟ್ ಈಗ ಆಗುದಿಲ್ಲ. ಅವಾಗ ಏನ್ ಮಾಡೋದು, ತೆಳಗಿದ್ದದನ್ನ ಯೂಶುವಲಿ cos sin ಒಳಗದ, ಇದು cos sin ಒಳಗದ. ಅಂದ್ರೆ ಆಬ್ವಿಯಸ್ಲಿ ಇದನ್ನ t ತಗೊಂಡ್ರೆ ಇದರ ಡಿಫರೆನ್ಷಿಯೇಷನ್ ಇದಾಗಿರ್ತದ. ಸೊ ಲೆಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ನೀವು ಎಕ್ಸರ್ಸೈಸ್ 7.2 ಒಳಗೆ ಕಲ್ತಿಲ್ಲ ಅದ ಟೈಪ್. ಲೆಟ್ cos x plus sin x is equal to t. ಇದು cos x plus sin x equal to t ಅಂತ ತಿಳ್ಕೊಳ್ಳಿ. ಇದರ ಡಿಫರೆನ್ಷಿಯೇಷನ್ ಏನಾಗ್ತದ, cos x ದು minus sin x ಆತು, sin x ದು plus cos x ಆತು. ಬಂತು ನೋಡ್ರಿ, minus sin x plus cos x into dx is equal to dt. ಸೊ ಅದನ್ನ ತುಂಬಿಟ್ರೆ ಆಯ್ತು. ಈಗ I is equal to ಏನಂತ ನೋಡ್ರಿ, ಇಂಟಿಗ್ರೇಷನ್ ಆಫ್ cos x minus sin x, cos x minus sin x dx is equal to dt divided by cos x plus sin x ಅಂದ್ರೆ t ತಗೊಂಡನು, ಸೊ t ಸ್ಕ್ವೇರ್ ಆತು. ಸೊ I is equal to ಏನಾಯ್ತು, ಈ t ಸ್ಕ್ವೇರ್ ಮೇಲೆ ಹೋಗಿದೆ ಅಂದ್ರೆ t raised to minus 2 dt. ಸೊ I is equal to integration of t raised to n. Integration of t raised to n is t raised to n plus 1 divided by n plus 1. That is t raised to minus 2 plus 1 divided by minus 2 plus 1 plus c. So I is equal to t raised to minus 1 ಆತು. Divided by minus 1 ಇರ್ತದ, ಈ minus 1 ಇದ್ದಾಗ ಇಲ್ಲಿ minus apply ಮಾಡಬಹುದು. So that will become I is equal to minus 1 by t plus c. So 1 by t ಅಂದ್ರೆ ಏನದ, t ನು ಲಾಸ್ಟ್ ಸ್ಟೆಪ್ ತುಂಬಿಕೋಬೇಕು. t ಅಂದ್ರೆ ಏನು ತುಂಬಿದ್ವಿ, cos x plus sin x. So minus 1 upon cos x plus sin x plus c. So this is our final answer. This is again a 2-star question ಅಂತ ಹೇಳ್ಬೋದು. ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಇದೆ. 7.3, 7.2, 7.5 and very highest important exercise is 7.6. ಬಹಳ ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಇವು. ಸೊ ಲಕ್ಷ ಕೊಡ್ತಾ ನೋಡ್ತಾ ಮಾಡ್ತಾ ಹೋಗಿ, ಪ್ರತಿಯೊಂದು ವಿಡಿಯೋ ಲಕ್ಷ ಕೊಟ್ಟು ನೋಡ್ರಿ. ಯಾಕಂದ್ರೆ ಇಂಟಿಗ್ರೇಷನ್ 22 ಮಾರ್ಕ್ಸ್ ಪ್ಲಸ್ ಇದರ ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಎಕ್ಸ್ಟ್ರಾ, ನೆಕ್ಸ್ಟ್ ಡಿಫರೆನ್ಷಿಯಲ್ ಇಕ್ವೇಷನ್ ಒಂದು 40 ಮಾರ್ಕ್ ಬರ್ತದ. ಪ್ಲಸ್ ಸಿಇಟಿ ಒಳಗೆ ಇದ್ದ 3 ಚಾಪ್ಟರ್ ದಿಂದ ಒಂದು 12 ರಿಂದ 15 ಮಾರ್ಕ್ಸ್ ಬರ್ತಾವ. ಸೊ ನಿಮಗೆ ಬಹಳ ಹೆಲ್ಪ್ಫುಲ್ ಆಗ್ತದ. ಸೊ ಪ್ರತಿಯೊಂದು ವಿಡಿಯೋ ಲಕ್ಷ ಕೊಟ್ಟ ನೋಡ್ತಾ ಹೋಗಿ. ಓಕೆ, ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನೋಡ್ರಿ ಎರಡು ಕೂಡ. ಸೊ I is equal to ಏನಾಗ್ತದ ನೋಡ್ರಿ, ಇದು tan cube 2x sec 2x ಅದ. tan cube ಅನ್ನು ಹೆಂಗ್ ಬರೀತು ನಾನು ಫಸ್ಟ್ ಸ್ಟೆಪ್ ಒಳಗ, tan square 2x ಬರೀತು ನಾ, ಒಂದು 2x ಅನ್ನು ಇದರ ಜೊತೆ ಸೇರಿಸಿ ಬರೀತು, sec 2x into tan 2x. ಯಾಕೆ ಹಿಂಗ್ ಬರೀತೀನಿ ಹೇಳ್ರಿ, ಇದು ಮಲ್ಟಿಪ್ಲಿಕೇಶನ್ ಅದ. ಮಲ್ಟಿಪ್ಲಿಕೇಶನ್ ದಾಗ ಹೆಂಗ್ ಬೇಕಂತ ಬರೀಬಹುದು ಒಂದ. ಸೊ ಈಗ ನಾನು ಏನ್ ಮಾಡ್ಕೊಳ್ಳಿಕ್ಕೆ ಚಾನ್ಸ್ ಆಗುತ್ತೆ ನನಗಂದ್ರೆ, ಇದನ್ನ ನಾನು sec square x minus 1 ಪ್ರಕಾರ ಬರ್ಕೋಬಹುದು ಅದರ ಸಲುವಾಗಿ. ಸೊ ಅದಕ್ಕೆ ನಾನು ಇದನ್ನ ಏನ್ ಬರೀತೀನಿ, sec square 2x minus 1. ಹೌದಾ, tan square theta ಇದಷ್ಟು theta ಅನ್ಕೋದ್ರೆ ತಿಳ್ಕೊಳ್ಳಿ, tan square theta equal to sec square theta minus 1 ಅದರ ಸಲುವಾಗಿ. ಸೊ ನಾನು ಇಲ್ಲಿ ಏನು ಬರೀತೀನಿ, sec square theta minus 1. ಸೊ sec square 2x minus 1, ರೈಟ್. ಸೊ ಇದಾಯ್ತು. ಈಗ ನೋಡಿ, sec 2x tan 2x ಒಂದೇ ಇರಲಿ into dx. ಫೈನ್. ಈಗ ಏನಾಗ್ತದೆ ನೋಡ್ರಿ, now what I will do is I will take this as t. Let sec square 2x is equal to t. If I take this as t, differentiation of sec square 2x ಏನಾಗ್ತದೆ, 2 sec x into tan x ಆಗ್ತದೆ. ಹೌದಾ, sec square 2x ಏನು 2 sec x, x ಜಾಗದ 2x ಅದ, ಅಂದ್ರೆ 2 sec 2x into tan 2x. ಇದು ಏನಾಗ್ತಿದ್ದು, differentiation of sec square 2x ಆಗ್ತದೆ. That will give you differentiation of t is dt. ಬಟ್ ನಮ್ಗೆ ಇಲ್ಲಿ ಇರೋದು sec 2x tan 2x ಅಷ್ಟೇ ಅದ. ಸೊ ಈ 2 ಆ ಕಡೆ ಕಳಿಸ್ನು dt by 2 ಆಯ್ತು. ಓಕೆ, ಸೊ ಅದರ ಪ್ರಕಾರ ಏನಾಯ್ತು ನೋಡ್ರಿ, I is equal to sec square 2x ಅಂದ್ರೆ t ಅದ, t minus 1 sec 2x tan 2x dx ಅಂದ್ರೆ sec 2x tan 2x, ಇಲ್ಲಿ ಒಂದು differentiation of x ಅಂದ್ರೆ dx ಆಯ್ತು. ಓಕೆ, dx is equal to dt by 2, ರೈಟ್. ಸೊ ಇದು ಅಷ್ಟು ಕೂಡಿ sec 2x tan 2x dx, sec 2x tan 2x dx is equal to dt by 2 ಆಯ್ತು. ಆ 2 ಹೊರಗೆ ತೆಗೆದ್ನು 1 by 2
integration of t minus 1 ಆತು. So what is integration of t minus 1? So adu bariri integration of t minus 1 is integration of t is t square by 2 minus 1 adu t with respect to the t with respect to x is the x. So last step baradu bidabodu ನೀವು t square by 4 t ಅಂದ್ರೆ ಎಷ್ಟು ಅದ sec square 2x sec square 2x divided by 2 2s are 4 minus t ಅಂದ್ರೆ again sec square 2x sec square 2x plus c. ಸೊ ಇಷ್ಟು ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಬಂತು. ಇದನ್ನ ನೀವು ಈಸಿಯಾಗಿ ಮಾಡ್ಕೊಳ್ಬಹುದು. ಐ ಹೋಪ್ ದಿಸ್ ಮಚ್ ಇಸ್ ಅಂಡರ್ಸ್ಟುಡ್. ಸೊ ಈ ಕಡೆ ಒಂದು ಕ್ವಶನ್ ಅದ ನೋಡ್ರಿ 16ನೇದು i is equal to tan raised to 4x. ಇದನ್ನ ಹೆಂಗ್ ಬರ್ಕೋತ ನೋಡ್ರಿ i is equal to tan raised to 4x ಇಕ್ಲೆ ಇದನ್ನ tan square x into tan square x ಬರ್ಕೋಬೇಕು. ಯಾಕೆ ಹಿಂಗ್ ಬರ್ಕೋಬೇಕಂದ್ರೆ tan square ನ ಫಾರ್ಮುಲಾ ಅದ sec square x minus 1. ಸೊ ಇವಾಗ i is equal to ಇಂಟಿಗ್ರೇಷನ್ ಆಫ್ ಒಂದು tan square ಅನ್ನು ಯಾವುದಾದ್ರೂ ಒಂದು tan square ಅನ್ನು sec square x minus 1 ಮಾಡ್ಕೊಂಡು ಓಕೆ ಫಸ್ಟ್ ಒನ್ ಆದ್ರೂ ಮಾಡ್ಕೊರಿ ಇನ್ನೊಂದನ್ನಾದ್ರೂ ಮಾಡ್ಕೊರಿ sec square x minus 1 into tan square x dx. ಸೊ i is equal to ನೋಡ್ರಿ ಈಗ ಮಲ್ಟಿಪ್ಲೈ ಮಾಡ್ರಿ sec square x into tan square x ಹಾಕಿದ್ದು minus 1 ಅಂದ್ರೆ minus 1 into tan square x is integration of tan square x. ರೈಟ್ ಈಗ ನೋಡ್ರಿ ಇದು ಅಷ್ಟು dx ಇರ್ತದೆ ಇದಕ್ಕೆ ಇದು ಮಿಸ್ ಮಾಡಬೇಡ್ರಿ ಬಹಳ ಸಂದರ್ಭದಲ್ಲಿ ಮರಿತಿರ್ತದ. ಈಗ ಇಟ್ ಸೆಲ್ಫ್ ಆಸ್ ಅ ಫಸ್ಟ್ i is equal to tan square x into sec square x ಬರ್ಕೋತನು ಮೈನಸ್ ಇಂಟಿಗ್ರೇಷನ್ ಆಫ್ ಈ tan square x ನ ಹೆಂಗ್ ಬರೀತನು sec square x minus 1 ಬರೀತನು. ಯಾಕೆ ಹಿಂಗ್ ಬರ್ದಿಲ್ಲ ಅಷ್ಟು ಕೊಡ್ರಿ. ಈಗ ನಾನು tan x ಅನ್ನು t ಅನ್ಕೊಂಡೆ ಅಂತ ತಿಳ್ಕೊಳ್ಳಿ. ಇಫ್ ಐ ಪುಟ್ tan x is t ಡಿಫರೆನ್ಷಿಯೇಷನ್ ಆಫ್ tan x is sec square x ಇಲ್ಲೇ ಸಿಕ್ಬಿಡ್ತು. ಬಟ್ ನೀವು sec x ಅನ್ನು t ಅನ್ಕೊಂಡೆ ಅಂದ್ರೆ ಡಿಫರೆನ್ಷಿಯೇಷನ್ ಆಫ್ sec x is tan square x ಆಗೋದಿಲ್ಲ. ಅದರ ಸಲುವಾಗಿ ಫಸ್ಟ್ ಹಿಂಗ್ ಬರ್ಕೊಳ್ಳೋಣ. ಸೊ ದಿಸ್ ನೌ ಐ ವಿಲ್ ಟೇಕ್ ಆಸ್ ಸೊ ನೀವು ಡೈರೆಕ್ಟ್ ಬರೆದು ಬಿಡಬಹುದು. ನೋಡಿ ಇದು f of x ಇದು f dash of x tan x ದು ಡಿಫರೆನ್ಷಿಯೇಷನ್ ಅಲ್ಲಿ ಅದ್ರ ಮುಂದೆ ಇತ್ತಂದ್ರೆ ಡೈರೆಕ್ಟ್ ಆನ್ಸರ್ ಏನ್ ಮಾಡಬೇಕು ಇದಕ್ಕೊಂದು ಪವರ್ ಹೆಚ್ಚು ಮಾಡಿ ಬರ್ದು ಬಿಡಬೇಕು. ಸೊ ಅದಕ್ಕೆ ನಾನು ಡೈರೆಕ್ಟ್ ಬರೀತೀನಿ ನೋಡ್ರಿ tan cube x divided by 3. ಬಟ್ ಡೈರೆಕ್ಟ್ ಬರೆದ್ರೆ ಅದಕ್ಕೊಂದು ಮೀನಿಂಗ್ ಅಲ್ಲಿ ಮೊದಲೊಂದು ರೀಸನ್ ಬರೀಬೇಕಾ sec square x ಅಂತ ಹೇಳ್ತಾನೆ. ಆಮೇಲೆ sec square x ಇಂಟಿಗ್ರೇಷನ್ minus 10x minus 1 ದು plus x plus c ಇಷ್ಟು ಬರದ ಮೇಲೆ ಇಲ್ಲಿ ಒಂದು ರೀಸನ್ ಬರೀಬೇಕು ಬ್ರಾಕೆಟ್ ಹೋಗಿ ಬಿಕಾಸ್ ಯಾಕಂದ್ರೆ tan cube x by 3 ಯಾಕಂದ್ರೆ ಇಂಟಿಗ್ರೇಷನ್ ಆಫ್ f of x into f dash of x to the power n ಇದ್ದಾಗ is equal to f to the power n plus 1 f of x to the power n plus 1 divided by n plus 1 plus c. ಈ ರಿಸಲ್ಟ್ ನಮಗೆ ಗೊತ್ತದ ಅಂತ ಹೇಳಿ ಮೆನ್ಷನ್ ಮಾಡ್ಬೇಕಷ್ಟೆ. ಸೊ ಇಷ್ಟು ಮಾಡಿದ್ರೆ ಅಂದ್ರೆ ನಿಮಗೆ ಈಸಿಯಾಗಿ 3 ಇದ್ರೆ 3 ಅಥವಾ 2 ಇದ್ರೆ 2 ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ವಾಪಸ್ ನೀವು t ತುಂಬಿಕೊಂಡು ಮಾಡಬಹುದು. ಬಟ್ t ತುಂಬಿಕೊಂಡು ಮಾಡೋದು ಮತ್ತೆ ಲೇಟ್ ಆಗ್ತದೆ. let tan x equal to t differentiation of this then you can go like that. ಬಟ್ ನಿಮಗೆ ಮೊದಲ ತಲೆಯಾಗಿ ಬರ್ತಿತ್ತಂದ್ರೆ ಇದ್ರ t ಇಲ್ಲೇ ಅದ ಇದರ ಡಿಫರೆನ್ಷಿಯೇಷನ್ ಇಲ್ಲೇ ಅದ tan x ಅಂತ ತುಂಬಿದ್ರೆ sec square x ಬರ್ತದ. ಇದಕ್ಕೊಂದು ಪವರ್ ಹೆಚ್ಚು ಮಾಡಿಬಿಡ್ಬೇಕು ಅಷ್ಟೇ tan cube x by 3. so this is the final answer. okay so ಈ ತರ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ವಿಲ್ ಸಿ ದ ನೆಕ್ಸ್ಟ್ ಏನಾಗ್ತದೆ ಇದು ಇಂಟಿಗ್ರೇಷನ್ ಆಫ್ sin cube x ಸಪರೇಟ್ ಮಾಡ್ಕೋತಾನ into sin square x cos square x plus cos cube x divided by sin square x into cos square x dx. yes ಈಗ ಏನಾಗ್ತದೆ ನೋಡಿ ಇಲ್ಲಿ ಎರಡು sin square ಅದಾವು ಇಲ್ಲಿ sin cube ಅದಾವು. ಸೊ ಇವು ಎರಡನ್ನ ಕಟ್ ಮಾಡ್ತಾನೋ sin square ಇದರೊಳಗೆ ಎರಡು ಹೋದು ಒಂದು ಉಳಿತು ಬರೀ. ಸೊ ಉಳಿತೇನು ಇಂಟಿಗ್ರೇಷನ್ ಆಫ್ sin x ಉಳಿತಲ್ಲೇ ಡಿವೈಡೆಡ್ ಬೈ ತೆಳಗೆ ಏನು ಉಳಿತು cos square x dx ಆಯ್ತು. ಸೊ ಸಪರೇಟ್ ಮಾಡ್ಕೊಂಡ್ಬಿಡ್ತೀನಿ ಇಂಟಿಗ್ರೇಷನ್. ಇಲ್ಲಿ ನೋಡ್ರಿ cos square cos ಹೋದು ಒಂದ cos ಉಳಿತು ಡಿವೈಡೆಡ್ ಬೈ sin square x dx. ಫೈನ್ ಓಕೆ ಈಗ ನೋಡ್ರಿ ಈಗ ಏನ್ ಮಾಡಿದ್ ನಾನು sin x by cos square x ಅದ. ಸೊ ಒಂದು cos x ತಗೋತನು ಒಂದು cos x ಅಂದ್ರೆ ಇಲ್ಲಿ ಹೆಂಗದ ಅಂದ್ರೆ ಈಗ sin x by cos x ಒಂದ ಬರೀ 1 by cos x ಅಂದ 1 by cos x ಒಂದು ಮಾಡ್ಕೋತನು ಒಂದು sin x by cos x ಮಾಡ್ಕೋತನು. ಇಲ್ಲಿನೂ ಸೇಮ್ ಒಂದು 1 by sin x ಮಾಡ್ಕೋತನು ಇನ್ನೊಂದು cos x by sin x ಮಾಡ್ಕೋತನು. ಯಾಕಂದ್ರೆ sin x ಎರಡು ಅದಾವು 1 by sin x cos x by sin x 1 by sin x cos x by sin x. ಇಲ್ಲಿ ಹಂಗ ಎರಡು cos ಅದಾವು 1 by cos x 1 sin x by cos x. ಓಕೆ ರೈಟ್. ಸೊ I is equal to 1 by cos x ಅಂದ್ರೆ secant x that is we say sec x sin x by cos x ಅಂದ್ರೆ tan x dx plus ಇಲ್ಲಿ ನೋಡ್ರಿ 1 by sin x ಅಂದ್ರೆ cosec x cos x by sin x ಅಂದ್ರೆ cot x dx.
ಯಾಕಂದ್ರೆ ನಮ್ಗೆ ಇಂಟಿಗ್ರೇಷನ್ ಒಳಗೆ sec into tan ಅಥವಾ sec ಸ್ಕ್ವೇರ್, cosec into cot ಅಥವಾ cosec ಸ್ಕ್ವೇರ್ ಬಹಳ ಇಂಪಾರ್ಟೆಂಟ್. sec x into tan x ದ ಇಂಟಿಗ್ರೇಷನ್ ಏನು? ಓಕೆ, ಇಂಟಿಗ್ರೇಷನ್ ಆಫ್ sec x into tan x ನಮಗೆ ಗೊತ್ತದ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ sec x? ಡೆರಿವೇಟಿವ್ ಆಫ್ sec x is sec x into tan x. ಹೌದಾ? ಅಂದ್ರೆ ಇಲ್ಲಿ ಬಂದಾಗ ಇದು ಇಂಟಿಗ್ರೇಷನ್ ಆಯ್ತು. ಇಂಟಿಗ್ರೇಷನ್ ಆಫ್ sec x into tan x ಅಂದ್ರೆ sec x ಆಯ್ತು. ಇಲ್ಲಿನೂ ಹಂಗ cosec x into cot x ಅದ. ಇದರದ sec ಬಂದದ ಅಂದ್ರೆ ಅದು ಆಬ್ವಿಯಸ್ಲಿ cosec ಬರಬೇಕು. ಸೊ ಮೈನಸ್ ಬರ್ತದೆ, ಯಾಕಂದ್ರೆ c ಅದ. ಮೈನಸ್ cosec x plus c. ಸೊ ದಿಸ್ ಈಸ್ ಯುವರ್ ಫೈನಲ್ ಆನ್ಸರ್. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್, 2 ಸ್ಟಾರ್ ಕ್ವಶನ್ ಅಂತ ಹೇಳ್ಬೋದು. ರೈಟ್. ಸೊ 18th ಕ್ವಶನ್ ಅಂತ ತಗೊಳ್ತಾ ಇದೀನಿ ನೋಡ್ರಿ. ಈಸಿಯೆಸ್ಟ್ 18th ಈಸಿ ಅದ. ಇಲ್ಲಿ ಏನ್ ಮಾಡ್ಬೇಕಂದ್ರೆ cos 2x 2 sin square x by cos square x ಅದ. ನೀವು ನೋಡಿದ್ರೆ ಗೊತ್ತಾಗ್ತದ cos 2x cos square x ಅಂದ್ರೆ cos in terms of cos ಇದ್ದದ್ದು cos 2x ಫಾರ್ಮುಲಾ ಯೂಸ್ ಮಾಡ್ಕೊಂಡು 2 cos square x minus 1 plus 2 sin square x divided by cos square x. ಓಕೆ, ಬಟ್ ಏನು ಆ ಪರಿ ಏನು ಯೂಸ್ ಆಗೋದಿಲ್ಲ. ಸೊ ಇದ್ರ ಬದಲು ನಾವು ಇನ್ನೊಂದು ಯೂಸ್ ಮಾಡ್ಕೋತನು. ಇಲ್ಲಿ cos square ಅದ, ಇಲ್ಲಿ sin square ಅದ. ಸೊ ಎರಡು ಇದ್ದದ್ದು ಯೂಸ್ ಮಾಡ್ಕೊಳ್ಳೋದು. cos square x plus sin square x, sorry, cos square x minus sin square x plus 2 sin square x. cos 2x formula, first formula is cos square x minus sin square x divided by cos square x. I is equal to, ಈಗ ನೋಡಿ ಇಲ್ಲಿ minus sin square x ಅದ, ಇಲ್ಲಿ plus 2 sin square x ಅದ. ಸೊ cos square x 2 sin square x 1 sin square x ಅಂದ್ರೆ 1 sin square x ಉಳಿತು divided by cos square x dx. ಈಗ ನೋಡಿ ನೀವು ಸಪರೇಟ್ ಮಾಡ್ಕೋಬಹುದು. cos square x by cos square x, sin square x by cos square ಹಂಗೂ ಮಾಡ್ಕೋಬಹುದು. ಮತ್ತೆ ದಾರಿ ಹಿಡಿತದ tan square ಬಗ್ಗೆ ಅದಕ್ಕೆ ಗುದ್ದಾಡ್ತೀರಿ. cos square x plus sin square x ಅಂದ್ರೆ 1 ಅಂತ ಬರ್ಕೊಂಡ್ಬಿಡು. 1 by cos square x dx. So 1 by cos square x ಅಂದ್ರೆ integration of sec square x. Integration of sec square x is nothing but tan x. Tan x plus c. ಇಷ್ಟು ಮಾಡಿದ್ರೆ ಬಗೆಹರಿದು 18. ಓಕೆ, ಸೊ ಇಷ್ಟು ಸಾಕು. 18 ನಾರ್ಮಲ್ ಇಂಪಾರ್ಟೆಂಟ್ ಸಿಂಗಲ್ ಸ್ಟಾರ್ ಕ್ವಶನ್, ಬಟ್ ಇದು ಡಬಲ್ ಸ್ಟಾರ್ ವೆರಿ ವೆರಿ ಇಂಪಾರ್ಟೆಂಟ್ 17. ಸೊ ಇಷ್ಟ ಆತಂದ್ರ ದಿಸ್ ಇಸ್ ಇನಫ್. ನಾವೇನ್ ಮಾಡೋಣ ಈಗ 19ನೇ ಪ್ರಶ್ನೆ ತಗೋತಾ ಇದ್ದೀನಿ ನೋಡ್ರಿ. I is equal to integration of 1 by sin x into cos cube x dx. ನೋಡಿ, ಇಂಟಿಗ್ರೇಷನ್ ಒಳಗ ಫಸ್ಟ್ ಸ್ಟೆಪ್ ಬಂತಂದ್ರೆ ಉಳಿದು ಸ್ಟೆಪ್ಸ್ ಎಲ್ಲ ಬಂದಂಗ್ರಿ. ಸೊ ಯಾವಾಗ ನೀವು ಕ್ವಶನ್ ಸಾಲ್ವ್ ಮಾಡೋದ್ನಾಗ ಅಷ್ಟು ಸಾಲ್ವ್ ಮಾಡೋದು ಕೂಡಬೇಡ್ರಿ. ಫಸ್ಟ್ 2-3 ಸ್ಟೆಪ್ಸ್ ಮೈಂಡ್ ಒಳಗೆ ಬರ್ತಾ ಇದೆ, ದೆನ್ ಇಟ್ ಇಸ್ ಡನ್. ಕ್ವಶನ್ಸ್ ಗಳನ್ನು ತಗೋರಿ, ಫಸ್ಟ್ 2 ಸ್ಟೆಪ್ ಗಳನ್ನ ಥಿಂಕ್ ಮಾಡ್ರಿ, ಥಿಂಕ್ ಮಾಡಿದ್ರೆ ಸಾಕು. ಈಗ ನೋಡ್ರಿ, ಇಲ್ಲಿ sin x cos cube x ಹೆಂಗ್ ಸಾಲ್ವ್ ಮಾಡೋದು ಇದನ್ನ ನೋಡ್ರಿ. ಇಂಟಿಗ್ರೇಷನ್ ಒಳಗೆ ನಮಗೆ ಬಹಳ ಇಂಪಾರ್ಟೆಂಟ್ ಯಾವುದು? sec square x, cosec square x, tan x ಇಂತ. sin cos ಆಪರ್ ಇಂಪಾರ್ಟೆಂಟ್ ಆಗೋದು, ಹೌದು, ಅದು ಡಿನಾಮಿನೇಟರ್ ಬಂದ್ರೆ ಇಂಪಾರ್ಟೆಂಟ್ ಆಗೋದಿಲ್ಲ. ಅದರ್ವೈಸ್ cos 2x ಅದು ಬಂದ್ರೆ ನಡೀತದೆ. ಇಲ್ಲಿ ನೋಡ್ರಿ, ಅದನ್ನ ಈ sin ಅನ್ನು ಏನ್ ಮಾಡ್ಕೋತನು, tan ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. tan ಹೆಂಗ್ ಮಾಡ್ಕೊಳ್ಳೋಕೆ ಸಾಧ್ಯ? ಡಿವೈಡೆಡ್ ಬೈ cos ಮಾಡಿದ್ರೆ. ಬಟ್ ನಾನು ಡಿವೈಡೆಡ್ ಬೈ ಬರೀ cos ಮಾಡಿದ್ರೆ ಹಂಗ ಮಾಡ್ಲಿಕ್ಕೆ ಬರೋದಿಲ್ಲ, ಅದು ಬ್ಯಾಲೆನ್ಸಿಂಗ್ ಮಾಡಬೇಕು. ಸೊ ಇಲ್ಲಿ cos cube x ಅದಲ್ಲ, ಇದನ್ನ cos raised to 4x ಮಾಡ್ತೀನಿ. ಅಂದ್ರೆ into cos x divided by cos x. ಈ cos x 1 cos x ಬಳಿ cos cube ಉಳಿತದೆ ಇದು. ಓಕೆ, ಈಗ ಏನಾಯ್ತು ನೋಡ್ರಿ, ಇದು 1 by sin x cos x ಅನ್ನು tan x ಅಂತ ಬರ್ಕೋದ್ನು. ಈ cos raised to 4x ಅನ್ನ cos square x into cos square x ಅಂತ ಬರ್ಕೋದು. ಹೌದಾ? ಅಥವಾ 1 by cos raised to 4 ಅದಲ್ಲ, ಇದನ್ನ ಮ್ಯಾಕ್ ತಗೊಂಡು ಏನ್ ಮಾಡ್ತಾನ ನಾನು sec raised to 4x dx ಅಂತ ಬರೀತಾನೆ. ಹೌದಾ? ಈಗ ಏನ್ ಮಾಡ್ತಾನೆ ನೋಡ್ರಿ, ಈ ಇದನ್ನ sec square x ಅಂತ ಬರೀತನು, ಇಲ್ಲೊಂದು sec square x dx ಅನ್ನು ಫಿಕ್ಸ್ ಮಾಡಿಬಿಡ್ತಾನು ಡಿವೈಡೆಡ್ ಬೈ tan x. ಅಂದ್ರೆ sec raised to 4 ಇದಲ್ಲ, ಅದನ್ನ sec square into sec square ಬರೀತಾನೆ. ಯಾಕಂದ್ರೆ sec square ಅಂದ್ರೆ ಬಂಗಾರ. ನಮಗೆ ಇಂಟಿಗ್ರೇಷನ್ ಒಳಗೆ sec square cosec square x ಬಂದ್ರೆ ಬಂಗಾರ ಬಂದಂಗ್ರಿ. ಓಕೆ, ಈ sec square x ಅನ್ನ 1 plus tan square x ಅಂತ ಬರೀತನು ಡಿವೈಡೆಡ್ ಬೈ tan x into secant square x dx. ಈಗ ನೋಡ್ರಿ, ಈಗ ನಾನು ಏನ್ ಮಾಡತನ, ಇದ್ರೊಳಗೆ ಯಾವ್ದನ್ನ tan x ಅನ್ನ t ಅಂತ ತುಂಬ್ಕೋತಾನ. ಡಿಫರೆನ್ಸಿಯೇಷನ್ ಆಫ್ tan x is secant square x dx. ಸೊ ಅದು dt ಆಗಿತ್ತು. ಸೊ let tan x is equal to t, that implies sec square x into dx is equals to dt. ಸೊ ತುಂಬಿಡ್ರಿ ಅದನ್ನ. I is equal to 1 plus tan square x ಅಂದ್ರೆ t square divided by tan x ಅಂದ್ರೆ t, sec square x dx ಅಂದ್ರೆ dt. 1 plus t square by t. ಸೊ ಇದನ್ನ ಸಪರೇಟ್ ಮಾಡ್ಕೊಂಡು 1 by t dt plus integration of t square by t dt. ಸೊ t t ಕ್ಯಾನ್ಸಲ್ ಆಗಲಿ, ಉಳಿತು ಬರೀ 1 t. ಈಗ ಬರ್ದಿದ್ದೀನಿ ಅದನ್ನ. ಸೊ
So integration of 1 by t is log of t. Integration of t is t square by 2 plus c. So ವಾಪಸ್ t ಅಂದ್ರೆ ಏನದ ಅದು ತುಂಬಿಡಬೇಕು. ಇವಾಗ ಆನ್ಸರ್ x ಒಳಗಿತ್ತ, ಕ್ವೆಶ್ಚನ್ x ಒಳಗಿತ್ತಂದ್ರೆ ಆನ್ಸರ್ ಕೂಡ ನಿಮ್ದು x ಒಳಗೆ ಬಂದಿರಬೇಕು. ಕ್ವೆಶ್ಚನ್ t ಒಳಗಿದ್ರೆ ಆನ್ಸರ್ t ಒಳಗೆ ಬರಬೇಕು. ಕ್ವೆಶ್ಚನ್ ಯಾವ ವೇರಿಯೇಬಲ್ ಇರ್ತದೆ ಆನ್ಸರ್ should be in that variable. I is equal to, so what I have taken as t is tan x. So log of tan x plus t square ಅಂದ್ರೆ tan square x divided by 2 plus c. So this is your final answer. Okay, ಇಲ್ಲಿ ನೋಡಿ ನೀವು ಲಕ್ಷ ಕೊಡಬೇಕಾದದ್ದು log of ಮುಂದೆ ಎದಕ್ಕೆ mod ಬರೀತಾರೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. log will never take the negative values. log ಮುಂದೆ ನೆಗೆಟಿವ್ ವ್ಯಾಲ್ಯೂ ಬರುವುದಿಲ್ಲ, ಅದ್ರ ಸಲುವಾಗಿ mod ಬರೀತಾರೆ. ಫಾರ್ ಎಕ್ಸಾಂಪಲ್ ನೀವು ಡಿಸ್ಟೆನ್ಸ್ ಅದು ತಗೊಂಡ್ರಿ, ಮ್ಯಾಥ್ಸ್ ಹೋಗಿ ಲೆಕ್ಕ ಮಾಡೋ ಹೊತ್ನ್ಯಾಗ, ಫಿಸಿಕ್ಸ್ ಹೋಗಿ ಮಾಡೋ ಹೊತ್ನ್ಯಾಗ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿದ್ರೆ ನೆಗೆಟಿವ್ ಬಂದ್ರೆ ಏನ್ ಮಾಡ್ತೀರಿ, ಏರಿಯಾ ಮತ್ತು ಡಿಸ್ಟೆನ್ಸ್ ಯಾವತ್ತೂ ನೆಗೆಟಿವ್ ಇರುತ್ತಲ್ಲ, ಅದನ್ನ ಬಂದ್ರೆ ಪಾಸಿಟಿವ್ ಕನ್ವರ್ಟ್ ಮಾಡೋದಿಲ್ಲ, ಹಂಗಿದು. Okay, please note it down. Important question, a double star question. Okay, next we will note topic. Cos to x ಗೆ 4 ಫಾರ್ಮುಲಾ ಅದಾವು. cos square x minus sin square x, 1 minus 2 sin square x, 2 cos square x minus 1, ಹೌದಾ, 1 minus tan square x by 1 plus tan square x. 4 ಅದಾವು. ಒಂದು ಪ್ಯೂರ್ sin ಹೋಗೈತಿ, ಒಂದು ಪ್ಯೂರ್ cos ಹೋಗೈತಿ, ಒಂದು ಪ್ಯೂರ್ tan ಹೋಗೈತಿ. ಫಸ್ಟ್ ಫಾರ್ಮುಲಾ cos sin ಎರಡು ಅದಾವು. ಸೊ ಆ ಫಾರ್ಮುಲಾ ತಗೋತು ನೋಡ್ರಿ, cos square x minus sin square x divided by cos x plus sin x whole square into dx. Okay, so ಈಗ ನೋಡ್ರಿ ಇದನ್ನ ಏನ್ ಮಾಡ್ತೀನಿ ನಾನು, a square minus b square ಈ ಟೈಪ್ ಹೊಡಿತೀನಿ. a square minus b square ದ ಫಾರ್ಮುಲಾ ಏನು, a plus b into a minus b. so a square minus b square is equal to a plus b into a minus b ಅಂದಾಗ cos square minus sin square ಅಂದ್ರೆ cos x plus sin x into cos x minus sin x divided by cos x plus sin x whole square. ಇಲ್ಲಿ ಎರಡು ಅದಾವಿಲ್ರಿ, cos x plus sin x whole square ಅಂದ್ರೆ ಎರಡು ಅದಾವ, ಇಲ್ಲಿ ಒಂದೇ. ಸೊ ಇದ್ರೊಳಗಿಂದ ಒಂದ ಇದ್ರೊಳಗಿಂದ ಒಂದು ಕ್ಯಾನ್ಸಲ್ ಮಾಡು. ಸೊ I is equal to ಏನಾಯ್ತು, cos x minus sin x divided by cos x plus sin x. ನೋಡ್ರಿ ಯಾವಾಗ್ಲೂ ಕೂಡ ಇಂಟಿಗ್ರೇಷನ್ ಒಳಗ ಮ್ಯಾಗೂ cos sin ತೆಳಗೂ cos sin ಬಂದಿದ್ದು ಅನ್ಕೋರಿ, ಡೆಫಿನೆಟ್ಲಿ ಏನಿರ್ತದ, ತೆಳಗಿಂದ t ತುಂಬಿಕೊಂಡ್ರೆ ಮ್ಯಾಲಿಂದ ಬರ್ತಿರ್ತದ. ಸೊ ಇದ್ರ ಡಿಫರೆನ್ಸಿಯೇಷನ್ ಇದಾಗಿರ್ತದ. ಸೊ ನೀವು ಲೆಟ್ t is equal to cos x plus sin x ಅಂತ ಬರೆದ್ರು ಸಾಕು. ಓಕೆ, ಲೆಟ್ cos x plus sin x is equal to t. ಇದರ ಡಿಫರೆನ್ಸಿಯೇಷನ್ ಏನಾಯ್ತು, cos x ದು minus sin x, sin x ದು plus cos x into dx is equal to dt. ಆಯ್ತಲ್ರಿ? ಸೊ ಇವಾಗ ಏನಾಯ್ತು ನೋಡ್ರಿ, I is equal to cos x minus sin x dx, that is cos x minus sin x. minus sin x plus cos x ಅಂದ್ರೆ ಒಂದ, cos x minus sin x ಅಂದ್ರೆ ಒಂದ. sin ನೋಡಬೇಕಷ್ಟೇ. sin x ಗೆ ಮೈನಸ್ ಇದೆಯಾ, cos x ಗೆ ಏನು ಇಲ್ಲದ ನಿಮಗೆ ಪ್ಲಸ್ ಇದೆ, ಅದೈತಿ. ಸೊ dx is equal to dt ಆಗ್ತದೆ. ಸೊ ಇಲ್ಲಿ ಏನಾದ, cos x plus sin x ಅಂದ್ರೆ t ಅದ, ಹೌದಾ. ಸೊ I is equal to ಏನಾಗ್ಬಿಡ್ತು, ಇಂಟಿಗ್ರೇಷನ್ ಆಫ್ 1 by t, that is ಇಂಟಿಗ್ರೇಷನ್ ಆಫ್ 1 by t ಅಂದ್ರೆ log t plus c. ಸೊ log t ಫಾರ್ಮುಲಾ, log of t ಅಂದ್ರೆ ಏನು ತುಂಬಿಕೊಂಡಿದ್ದೀವಿ ನಾವು, cos x plus sin x, cos x plus sin x plus c. ಸೊ ಈ ಟೈಪ್ ಮಾಡಿಬಿಟ್ರೆ ನಮಗ ಈ cos ಇದ್ದದನ್ನ sin ಆಗಿ ಕನ್ವರ್ಟ್ ಮಾಡ್ಕೊಂಡು, ಸೊ sin ಇನ್ವರ್ಸ್ cos ಇದ್ದದನ್ನ ಹೆಂಗ್ ಬರ್ಕೋಬಹುದು, sin of 90 minus x ಅಂತ ಬರೀಬಹುದು. ನೋಡ್ರಿ sin cos ಅಥವಾ cos sin ಗಳನ್ನ ಯಾವಾಗಲೂ 90 minus ಲೆ ಬದಲು ಮಾಡ್ಕೋಬಹುದು, ಯಾಕಂದ್ರೆ ಕೋ ಫಂಕ್ಷನ್ಸ್. cos ದ ಫುಲ್ ಫಾರ್ಮ್ cosine, sin ದ sin, sin ನ cosine, ಒಂದರದ ಕೋ ಇನ್ನೊಂದು ಇರೋದ್ರಿಂದ ಅವುಗಳನ್ನ 90 minus x ಆಗಿ ಬದಲಿಸಬಹುದು. ಹಂಗ ಟ್ಯಾಂಜೆಂಟ್ ಕೋಟ್ಯಾಂಜೆಂಟ್, tan ಅಂದ್ರೆ tan θ ಅಂದ್ರೆ tangent θ, cot θ ಅಂದ್ರೆ cotangent θ, ಅವುಗಳನ್ನು ಬದಲು ಮಾಡ್ಕೋಬಹುದು. ಇಲ್ಲಿ ನೋಡಿ sin ಇನ್ವರ್ಸ್ sin 90 minus x dx, ನಿಮಗೆ ITF ರೂಲ್ ಗೊತ್ತದ, sin ಇನ್ವರ್ಸ್ sin ಬಂದ್ರೆ ಎರಡು ಕ್ಯಾನ್ಸಲ್ ಆಗ್ತಾವು, ಓನ್ಲಿ 90 minus x ಉಳಿತದೆ dx. ಓಕೆ, ಸೊ ಇಂಟಿಗ್ರೇಷನ್ ಮಾಡ್ರಿ, ಇಂಟಿಗ್ರೇಷನ್ ಆಫ್ 90 ಅಷ್ಟೇ, ಕಾನ್ಸ್ಟಂಟ್ into x, that is pi by 2x minus x to x is a variable, x square by 2, x ಮೇಲೆ ಪವರ್ 1 ಐತಿ, ಅದಕ್ಕೆ ಒಂದು ಕೂಡಿಸೋದು 1 plus 1 by divided by 1 plus 1 plus c. So this is easiest question and important question for 2 mark or 1 mark. Sometimes 1 mark you ಕೇಳಬಹುದು, sometimes 2 mark you ಕೇಳಬಹುದು. So you can note it down. Hello my dear students. So ನೋಡ್ರಿ ಇದನ್ನು ಸರಿಯಾಗಿ ರೆಕಾರ್ಡ್ ಆಗಲಿ ನಾನು ಸಾಲ್ವ್ ಮಾಡಿದ್ದೆ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ ಸಮಾಧಾನದಲ್ಲಿ. ಒನ್ ಆಫ್ ದ ಸ್ವಲ್ಪ ಲೆಂಗ್ದಿ ಪ್ರಾಬ್ಲಮ್ ಅದ, ಸ್ವಲ್ಪ ಟೈಮ್ ತಗೋತದ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇಂಟಿಗ್ರೇಷನ್ ಆಫ್ 1 upon cos x minus a cos x minus b ಇಂತ ಪ್ರಾಬ್ಲಮ್ಗಳು ಕೇಳಲ್ಲ, ಕೇಳಿದ್ರೆ 3 ಮಾರ್ಕ್ ಕೇಳ್ತಾರೆ.
ಬಟ್ 3 ಮಾರ್ಕಿಗೆ ಇದು ಬರೋ ಚಾನ್ಸ್ ಕಡಿಮೆ. ಯಾಕಂದ್ರೆ ನೋಡ್ರಿ 3 ಮಾರ್ಕಿಗೆ ಎಲ್ಲಿಂದ ಬರ್ತದೆ ಹೇಳ್ಬಿಡ್ತಾನೆ ನಿಮಗೆ. ಎಕ್ಸರ್ಸೈಸ್ 7.5 7.6 7.5 ಪಾರ್ಷಿಯಲ್ ಫ್ರಾಕ್ಷನ್ ಇಂದ ಒಂದು ಕಂಪಲ್ಸರಿ 3 ಮಾರ್ಕ್ ಕ್ವೆಶ್ಚನ್ ಇರ್ತದೆ ಇಂಟಿಗ್ರೇಷನ್ ಒಳಗೆ. 7.6 ಬೈ ಪಾರ್ಟ್ಸ್ ಗಳು ಬರ್ತದೆ, ಅಲ್ಲಿಂದ ಒಂದು ಕಂಪಲ್ಸರಿ 3 ಮಾರ್ಕ್ ಬರ್ತದೆ. ಸೊ ನಿಮ್ಗೆ 7.2 7.3 ಅಂದ್ರೆ 2 ಮಾರ್ಕಿನ ಹೆಚ್ಚು ಬರೋ ಚಾನ್ಸ್ ಇರೋದ್ರಿಂದ ಸ್ವಲ್ಪ ಇದು ಕೇಳೋ ಚಾನ್ಸ್ ಕಡಿಮೆ. ಹಂಗಂತ ಕೇಳಂಗಿಲ್ಲ ಅಂತಲ್ಲ, ಹೇಳಕ್ ಬರೋದಿಲ್ಲ. ಕ್ವೆಶ್ಚನ್ ಪೇಪರ್ ಸೆಟ್ ಮಾಡೋ ಟಫ್ ಕ್ವೆಶ್ಚನ್ ಪೇಪರ್ ತಗೊಂಡು ಕೇಳ್ಬಿಡ್ತಾರೆ, 3 ಮಾರ್ಕಿಗೆ ಇದನ್ನ ಹಾಕ್ತಾರೆ. ಓಕೆ, 1 upon cos x minus a cos x minus b. ನೋಡ್ರಿ ಇಲ್ಲಿದ್ದಾಗ ಏನ್ ಮಾಡ್ಬೇಕಂದ್ರೆ ನಮ್ಗೆ sin of a minus b ಫಾರ್ಮುಲಾ ಗೊತ್ತದ. sin of a minus b ನ ಯಾಕೆ ತಗೋಬೇಕಂದ್ರೆ sin of x minus y ಒಳಗ cos ದ ಫಾರ್ಮುಲಾ ಬರ್ತದ, ಹೌದಾ? ಸೊ ಅದನ್ನ ನಾನು ಏನ್ ಮಾಡ್ತೇನೆ ಅಂದ್ರೆ 1 upon sin of a minus b ಬರ್ಬೋದು. ಇಲ್ಲಿ sin of a minus b ಅನ್ನ ಬ್ಯಾಲೆನ್ಸಿಂಗ್ ಬರ್ಬೋದು into sin a minus b divided by sin a minus b cos of x minus a into cos of x minus b dx. ಈ a minus b ನ ಹೆಂಗ್ ಬರೀತೀವಿ ಅಂದ್ರೆ x minus b minus x minus a. ಇದು ನಾನು ಸಾಲ್ವ್ ಮಾಡಿದೆ ಅಂದ್ರೆ ವಾಪಸ್ a minus b ನ ಬರ್ತದೆ. x minus b minus x plus a. ನೋಡಿ minus x plus x ಹೋತು, a minus b ನ ಉಳಿತು. ಬಟ್ a minus b ನ ಬರೆಯೋದೇ ಹಿಂಗ್ ಬರೀತೀನಿ, ಯಾಕಂದ್ರೆ ನನಗೆ sin of x minus y ಫಾರ್ಮುಲಾ ಅಪ್ಲೈ ಮಾಡಕ್ ಈಜಿ ಆಗ್ತದ ಅಂತ ಹೇಳಿ. ಈಗ ಇದನ್ನ ಅಷ್ಟೂನು x ಅನ್ಕೋತೀನಿ, ಇದನ್ನ ಅಷ್ಟೂನು y ಅನ್ಕೋತೀನಿ. sin of x minus y sin x cos y minus cos x sin y. So sin x cos y minus cos x sin y divided by cos x minus a cos x minus b 100. ಹಾ, ಈಗ ನೋಡ್ರಿ ಇದನ್ನ ಹೆಂಗ್ ಬರೀತೀನಿ ನಾನು ಅಂದ್ರೆ ಇದನ್ನ ಶಾರ್ಟ್ ಒಳಗೆ ಬರೀತೀನಿ ಮತ್ತೆ ಈಜಿ ಆಗಿ. ಹೆಂಗ ನೋಡಿ, sin x minus b cos x minus a ಐತಿ, cos x minus a cos x minus b. ಇವನ್ನ ಸಪರೇಟ್ ಮಾಡ್ಕೊಂಡೆ ತಿಳ್ಕೊಳ್ಳಿ. cos x minus a cos x minus a ಕ್ಯಾನ್ಸಲ್, sin x minus b cos x minus b ಉಳಿತು. ಮೈನಸ್ ಇಲ್ಲಿ ಸಪರೇಟ್ ಮಾಡ್ಕೊಂಡ್ರೆ ಇದನ್ನ ಕಿತ್ತು ಅಪ್ಲೈ ಮಾಡಿದ್ದೀನಿ, cos x minus b cos x minus b ಕ್ಯಾನ್ಸಲ್, sin x minus a cos x minus b sin x minus a divided by cos x minus a. ಸೊ ಇದನ್ನ ಇದ್ರ ಜೊತೆ ಸಪರೇಟ್, ಇದನ್ನ ಇದ್ರ ಜೊತೆ ಸಪರೇಟ್ ಬರ್ಕೊಂಡಿದ್ದೀನಿ ಅಷ್ಟೇ. ಓಕೆ ಫೈನ್. ಈಗ ನೋಡಿ sin x minus b cos x minus b ಅಂದ್ರೆ tan x minus b. ಓಕೆ, sin x minus a divided by cos x minus a ಅಂದ್ರೆ tan of x minus a dx. 1 upon sin a minus b ಹಂಗೆ ಇರಲಿ. tan x ದ ಇಂಟಿಗ್ರೇಷನ್ ಗೊತ್ತಿರಬೇಕು. ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ tan x? minus log of cos x ಅಥವಾ log of sec x. ಓಕೆ, ನಾನು ಇಲ್ಲಿ cos ತಗೊಂಡಿದ್ದೀನಿ, minus log of cos x. ಇಲ್ಲೇ minus tan of x minus a ಐತಿ. ಸೊ minus log of cos x minus into minus ಏನಂತ ಪ್ಲಸ್ ಆದ, plus log of cos x plus c. ಸೊ ಫಸ್ಟ್ ಗೆ ಯಾವುದು ಪ್ಲಸ್ ಇದ್ದದನ್ನು ನ್ಯೂಮರೇಟರ್ ಬರಿಬೇಕು, ಮೈನಸ್ ಇದ್ದದನ್ನು ಡಿನಾಮಿನೇಟರ್ ಬರಿಬೇಕು. log x minus log y ನಿಮ್ಮ ಫಾರ್ಮುಲಾ ಗೊತ್ತದಲ್ಲ, log x minus log y ಇತ್ತಂದ್ರೆ log of x by y ಅಂತ ಹೇಳೋದನ್ನ ಬರಿಬಹುದು. ಓಕೆ ರೈಟ್. ಸೊ ಅದರ ಪ್ರಕಾರ log of cos of x minus a ಪ್ಲಸ್ ಅದ, ಅದನ್ನ ಮೇಲೆ ತಗೋತೀನಿ cos of x minus a minus cos of x minus b ಅಂತ ಹೇಳಕ್ ತಗೋತೀನಿ. ಸೊ ದಿಸ್ ಈಸ್ ಯುವರ್ ಫೈನಲ್ ಆನ್ಸರ್. ಈ ತರ ನೀವು ಇದನ್ನ ಮಾಡಬೇಕು. ಓಕೆ, so please note it down. We will have another 2 questions, then this chapter will be finished, this concept will be finished. Exercise, my dear students. So last 2 questions 23 and 24 ನೋಡ್ರಿ, ಇವು ಮಲ್ಟಿಪಲ್ ಚಾಯ್ಸ್ ನಾವು ಕೇಳಂಗಿಲ್ಲ ಬಿಟ್ಟಿಡ್ರಿ. ಮತ್ತೆ ಈ ಸಿಕ್ಕಾಪಟ್ಟಿ ಇಂಪಾರ್ಟೆಂಟ್ ಕ್ವೆಶ್ಚನ್ 23rd ಇವು ನಿಮ್ಗೆ ಅಲ್ಲಿ ಎಕ್ಸಾಮ್ ದಾಗ ಹಿಂಗ ಆಪ್ಷನ್ ಕೊಡೋದಿಲ್ಲ, ಬಟ್ ಡೈರೆಕ್ಟ್ ಇವ್ಯಾಲ್ಯೂಯೇಟಿಂಗ್ ಅಂತ ಕೊಟ್ಬಿಡ್ತಾರ. ಸೊ ಅದಕ್ಕೆ ಲಕ್ಷ್ಯ ಕೊಡ್ಬೇಕು ನೀವು. ಮಲ್ಟಿಪಲ್ ಚಾಯ್ಸ್ ಅದಾವ ಅಂತ ಬಿಟ್ಗಿಟ್ರಿ, ಸಾಲ್ವ್ ಮಾಡೋದು ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಇಲ್ಲಿ ಏನ್ ಮಾಡ್ತೀರಿ ನೋಡ್ರಿ, i is equal to integration of sin square x minus cos square x divided by sin square x into cos square x ಅದ. ಹೌದಾ, ಈಗ ಇವ್ನ ಸಪರೇಟ್ ಮಾಡ್ಕೊಂಡ್ ಬಿಡುದ್ರಿ ಅಷ್ಟೇ ರೀ. ಇದನ್ನ ಸಪರೇಟ್ ಮಾಡ್ಕೋತನು, sin square x divided by sin square into cos square ಮಾಡ್ಕೋತನು, sin square x into cos square x minus cos square x divided by sin square into cos square ಮಾಡ್ಕೋತನು. ಹೌದಾ, ಓಕೆ. ಈಗ ನೋಡಿ sin square ಕ್ಯಾನ್ಸಲ್ ಆಗಲಿ, cos square ಕ್ಯಾನ್ಸಲ್ ಆಗಲಿ. ಇಲ್ಲಿ 1 by cos square ಉಳಿತಂದ್ರ sec square x, ಇಲ್ಲೇ 1 by cos square ಉಳಿತು. ಸಾರಿ, ಇಲ್ಲಿ cos square ಕ್ಯಾನ್ಸಲ್, sin square ಉಳಿತದ, ಇದು cosec square ಉಳಿತು dx. ನೋಡಿ, ಇಂಟಿಗ್ರೇಷನ್ ಆಫ್ sec square x ಎಷ್ಟ? tan x. ಇಂಟಿಗ್ರೇಷನ್ ಆಫ್ cosec square x is cot x minus cot x ಅದು, ಬಟ್ ಆಲ್ರೆಡಿ ಇಲ್ಲಿ ಮೈನಸ್ ಒಂದದ. ಸೊ ಮೈನಸ್ ಇಂಟು ಮೈನಸ್ cot x ಆತು ಪ್ಲಸ್ c, ಮೈನಸ್ ಇಂಟು ಮೈನಸ್ cot x ಅಂದ್ರೆ ಪ್ಲಸ್ ಆಗ್ತದ, tan x plus cot x plus c. ನೋಡ್ರಿ ಯಾವ್ದೈತಿ ಆಪ್ಷನ್? ಫಸ್ಟ್ ಆಪ್ಷನ್ a, tan x plus cot x plus c. So option a holds good. Option a is correct. So ಈ ಟೈಪ್ ನೀವು ಇದನ್ನ ಸಾಲ್ವ್ ಮಾಡ್ಬೋದು. ಸೊ ಇಂಪಾರ್ಟೆಂಟ್ ಕ್ವೆಶ್ಚನ್ 23rd. 24th ಒಂದು ಸ್ವಲ್ಪ ಇಂಪಾರ್ಟೆಂಟ್ ಅನ್ಬೋದು, ಸೇ ಡಬಲ್ ಸ್ಟಾರ್. ಸೊ ಇಲ್ಲಿ ಏನ್ ಮಾಡೋದು ನೋಡ್ರಿ, i is equal to e raised to x
ಇಂಟು 1 ಪ್ಲಸ್ ಎಕ್ಸ್ ಅಥವಾ ಎಕ್ಸ್ ಪ್ಲಸ್ 1 ಕಾಸ್ ಸ್ಕ್ವೇರ್ ಇ ರೇಸ್ ಟು ಎಕ್ಸ್ ಇಂಟು ಎಕ್ಸ್ ಅಥವಾ ಎಕ್ಸ್ ಇ ರೇಸ್ ಟು ಎಕ್ಸ್ ಹೆಂಗ್ ಬೇಕಾದ್ರೆ ಬರೀಬಹುದು ಮಲ್ಟಿಪ್ಲಿಕೇಶನ್ ಅದ ನೋಡ್ರಿ ನೋಡಿದ ಕೂಡ ಗೊತ್ತಾಗಬೇಕು ಯಾವ ಟಿ ತಗೋಬೇಕಂತೆ ಬ್ರಾಕೆಟ್ ಒಳಗೆ ಇದ್ದ ಟಿ ತಗೋಬೇಕಂತ ಹೇಳಿ ಬಟ್ ಎರಡು ಅದಾವ ಇಲ್ಲಿ ಬ್ರಾಕೆಟ್ ಒಳಗೆ ನೋಡ್ರಿ ಇದಕ್ಕೆ ಮೀನಿಂಗ್ ಬರ್ತದ ಬ್ರಾಕೆಟ್ ಒಳಗೆ ಇ ರೇಸ್ ಟು ಎಕ್ಸ್ 1 ಪ್ಲಸ್ ಎಕ್ಸ್ ಇದು ನಾನು 1 ಪ್ಲಸ್ ಎಕ್ಸ್ ತೆಗೆದ್ರು ಅದಕ್ಕೆ ಮೀನಿಂಗ್ ಉಳಿತದ ಇ ರೇಸ್ ಟು ಎಕ್ಸ್ ಅನ್ಬಹುದು ಇದಕ್ಕೆ ಮೀನಿಂಗ್ ಉಳಿತದ ನೋಡ್ರಿ ಇ ರೇಸ್ ಟು ಎಕ್ಸ್ ಎಕ್ಸ್ ತೆಗೆದ್ಬಿಟ್ನಿ ಬರೀ ಕಾಸ್ ಸ್ಕ್ವೇರ್ ಅಂದ್ರೆ ಏನ್ ಮೀನಿಂಗ್ ಕಾಸ್ ಸ್ಕ್ವೇರ್ ಏನು ಥೀಟಾ ಏನ್ಬೇಕು ಎ ಏನ್ಬೇಕು ಅಲ್ಫಾ ಏನ್ಬೇಕು ಎಕ್ಸ್ ಏನ್ಬೇಕು ಟಿ ಏನ್ಬೇಕು ಸೊ ಹಂಗ ಟಿ ಏನ್ಬೇಕು ಅಂದಾಗ ಅದನ್ನ ಟಿ ತಗೊಂಡ್ಬಿಡ್ಬೇಕು ಸೊ ದಟ್ ಈಸ್ ಇಂಪಾರ್ಟೆಂಟ್ ಲೆಟ್ ಎಕ್ಸ್ ಇ ರೇಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಟಿ ಸೊ ಇದರ ಡಿಫರೆನ್ಸಿಯೇಷನ್ ನೋಡ್ರಿ ಯು ಇಂಟು ವಿ ರೂಲ್ ಫಸ್ಟ್ ಫಂಕ್ಷನ್ ಎಕ್ಸ್ ಆಸ್ ಇಟ್ ಈಸ್ derivative of e raised to x is e raised to x minus second function e raised to x as it is derivative of x is 1 so not plus ಬರ್ಬೇಕಾ u into v formula u into dv by dx plus v into du by dx t ಇದು dt by dx so ಆ dx ಇಲ್ಲಿ ತಗೋತನು dt ಆಯ್ತು so e raised to x ಕಾಮನ್ ತೆಗಿತು ಒಳಗೆ ಉಳಿತು x plus 1 into dx is equal to dt ಬಂತು ನೋಡ್ರಿ ಇದು e raised to x 1 plus x dx ಅಂದ್ರೆ dt ಆಯ್ತು so that will become my dt divided by cos square t 1 by cos square t ಅಂದ್ರೆ ಅದರ ಅರ್ಥ 1 by sec square t 1 by cos square ಅಂದ್ರೆ secant square t dt sec square t ಇಂಟಿಗ್ರೇಷನ್ ಏನ್ರಿ tan of t plus c tan of t ಅಂದ್ರೆ ಎಷ್ಟು ಬಂದದ ನಮಗೆ ಏನು ತಗೊಂಡಿವಿ x e raised to x so tan of x e raised to x plus c is the final answer tan of x e raised to x ಎಲ್ಲ ಐತೆ ನೋಡ್ರಿ ಅದು ನಮ್ದು ಆನ್ಸರ್ ಆಯ್ತು I is equal to tan of x e raised to x so tan of x e raised to x b option so option b is correct ಅಂತ ಬಂದ್ರೆ ಸಾಕು option b is correct so ಇಷ್ಟು ಬರೆದ್ಬಿಟ್ರೆ ನಿಮ್ದು ಈ ಎಕ್ಸರ್ಸೈಸ್ ಕಂಪ್ಲೀಟ್ ಆಯ್ತು ಓಕೆ ಸೊ ವಿಡಿಯೋ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡ್ರಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ ಓಕೆ ಇನ್ನು ಉಳಿದ ಕಾನ್ಸೆಪ್ಟ್ಗಳನ್ನು ಎಕ್ಸರ್ಸೈಸ್ 7.4 ಅನ್ನ ಮಾಡ್ತಾ ಹೋಗೋಣ ನಿಮ್ದು ಏನೇ ಡೌಟ್ಸ್ ಇದ್ರು ನನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ ನಾನು ಎಲ್ಲಕ್ಕೂ ಆನ್ಸರ್ ಮಾಡುವ ಸರ್ವ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಜೈ ಹಿಂದ್ ವಂದೇ ಮಾತರಂ